Welcome back to our YouTube channel. ನಾವಿವತ್ತು ಒಂದು ಚಿಕ್ಕ ಟ್ರಿಪ್ ಹೊರಟಿದ್ದೀವಿ. ಅದು ಎಲ್ಲಿಗೆ, ಯಾಕೆ, ಯಾರೆಲ್ಲ, ಏನು ಎಂತ ಕತೆ ಅಂತ ಈ ವ್ಲಾಗ್ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಯಾರೆಲ್ಲಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಯ್ ಹಾಯ್ ಪ್ರತೀಕ್ಷಾ ಅವರು, ಶ್ರದ್ಧಾ ಇದ್ದಾಳೆ. ಹಾಯ್ ಶ್ರದ್ಧಾ. ಅಷ್ಟನ್ನ ಹೇಗೆ ಮಾಡುದು ಕೇಳಂತೆ, ಅಷ್ಟು ಮಾಮ ಹೇಗೆ ಮಾಡುದು? ಹೋಗುವ ಬನ್ನಿ. 5 ಗಂಟೆಗೆ ಹೋಗುದಂತೇಳಿ 6:15 ಆಯ್ತು. ಇವರೇ ಲೇಟ್ ಮಾಡೋದು. ಓಕೆ, ನಾವು 2 ಕಾರಲ್ಲಿ ಹೊರಡ್ತಿದ್ದೀವಿ. ಡೋರಕ್ಕ 2 ಕಾರಲ್ಲಿ ಎಂತಾಯ್ತು? ಇನ್ನು ಎಷ್ಟು ವಾಚ್ಮ್ಯಾನ್ ಗಾರ್ಡ್ ಇನ್ನು ಪವನ್ ಇವ್ರು ನೋಡಿ 3 ಗೇಟ್ ಹಾಕಬೇಕು. ಎಷ್ಟು ಜನ ಯಾರು? ಈಗ ಶವಾನ್ ಮತ್ತು ಸೂರಜ್ ಬರುದಿಲ್ಲ, ಹರ್ಷಿತ್ ಬರ್ತಾನೆ. ನಿನ್ನ ಆಕ್ಷನ್ ನಾವು ನನ್ನ ಮಗಳು ಮಾಡ್ತಾಳೆ. ಹೇಗೆ ನೋಡ ಫಸ್ಟ್ ಹೇಗೆ ಹಚ್ಚಿದ ಮಾವು ಮಾಡ್ದಾಗೆ ಮಾಡು ಸಾರಿ ಮಾಡು. ಹೇಗೆ ಬಾಬಾ ನಗಡ್ದಿಲ್ಲ, ಯಾರು ನಗಡ್ದಿಲ್ಲ. ಒರಿಜಿನಲ್ ಒಂದು ಮಾಡಿ, ಒರಿಜಿನಲ್ ಮಾಡು. ಪ್ರೊಸೀಜ್ ಮಾಡು. ಓಕೆ, ಆಲ್ ದ ಬೆಸ್ಟ್. ಸೂರಜ್ ಮತ್ತು ಶ್ರವಣ್ ಬಾಯ್. ಶ್ರವಣ್ ಒಂದು ಹಾಡು. ಇಬ್ಬರು ಸಿಂಗರ್ಸ್ ಇದ್ದಾರೆ. ಯಾರು? ಓ, ಪ್ರತೀಕ್ಷಾ ಅವನ ಬಾಯ್. ಈಗ ಹರ್ಷಿತ್ನ ಕಾರಲ್ಲಿ ಅವರಿಬ್ಬರು ಹುಡುಗರಾ? ಈಗ ಅವರಿಬ್ಬರು ಹುಡುಗರು ಮತ್ತೆ ತುಂಬಿಸೋದಕ್ಕೆ. ಈಗ ದೇವಿಕಾ, ವರ್ಷ, ಪಿಂಕಿ ಬರ್ತಾರೆ, ಮತ್ತೆ ಆಶಕ್ಕ ಬರ್ತಾರೆ. ಎಂತ ಮಾರೆ ಫೋನ್ ಅಲ್ಲ. ಈಗ ನಮ್ಮ ಜೊತೆ ದೇವಿಕಾ, ವರ್ಷ, ಪಿಂಕಿ ಮತ್ತೆ ಆಶಕ್ಕ ಸಹ ಬರ್ತಾರೆ. ಮತ್ತೆ ಇನ್ನೊಂದು ಆಶಾ ಸಹ ಬರ್ತಾಳೆ. ಈಗ ಸೂರಜ್ ಹರ್ಷಿತ್ಗೆ ಕೊಡು. ವರ್ಷ ಮೆಹಂದಿ ಹಾಕ್ಲಿಕ್ಕೆ ಹೋಗಿದ್ದಾಳೆ. ವರ್ಷ ಹೇಳ್ತಿದ್ದಾಳೆ ಫ್ಲೈಓವರ್ ನಡಿಯಲ್ಲಿ ಬನ್ನಿ ಅಂತ ಕಲ್ಲಡ್ಕದಲ್ಲಿ. ನಾವೀಗ ರೆಡಿಯಾಗಿ A few hours later. ನಕ್ಷತ್ರ ಬರ್ಬೇಕು ಅಂತ ಹಠ ಮಾಡ್ತಿದ್ದಾಳೆ. ಅವಳ ಅಮ್ಮನ ಬಿಟ್ಟು ಇರೋದಿಲ್ಲ. ನಾಳೆ ಮಧ್ಯಾಹ್ನ ಕಳಿಸಿ. ಬಟ್ ಈ ಸಲ ದೇವಿಕಾ, ವರ್ಷ, ಪ್ರಸಿದ್ಧಿ, ನಾನು, ಇವಳು ಎಲ್ಲ ಇದ್ದೇವೆ ಅಲ್ಲ, ಹಾಗೆ ಕರ್ಕೊಂಡು ಹೋಗೋದು ಅನ್ನೋ ಧೈರ್ಯ ಇದೆ ನಮಗೆ. ಈಗ ಮನೆಗೆ ರೀಚ್ ಆದ್ವಿ. ಸ್ವಲ್ಪ ಹತ್ರ ಬಂದು ಕೂಗು. ನಕ್ಷತ್ರ ನೀನು ಬಾ, ನಿಂಗೆ ತಮ್ಮ ಬರ್ತದೆ. ಯಾರು ತಮ್ಮ ಯಾರ? ತಮ್ಮ ಯಾರು? ತಮ್ಮ ಯಾರು? ನಕ್ಷತ್ರ ನಮ್ಮೊಟ್ಟಿಗೆ ಬಂದ್ರೆ ಆಗ್ಬೋದು ಬೇಗ. ಓ, ಅವರಿಗೆ ತಮ್ಮ. ನಕ್ಷತ್ರ ಬರ್ತೀಯಾ? ನೀ ಬಂದ್ರೆ ನಿಂಗೆ ತಮ್ಮ ಬರ್ತಾನೆ. ನಕ್ಷತ್ರ ಬರ್ತಾನೆ ಅಂತೆ ಅಪ್ಪ ಬರ್ಲಿಕ್ಕೆ ಹೇಳಿದ್ರು. ಅಪ್ಪ ಬೇಗ ಹೊರಡಿಸಿ. ಕೆಲವು ಡೆಸ್ಟಿನಿ ದೇವರು ಹಣೆ ಬರದಲ್ಲಿ ಹೀಗೆ ಬರುತ್ತೆ, ಏನು ಮಾಡ್ಲಿಕ್ಕೆ. ಈಗ ದೇವಿಕಾ ನೋಡ್ಕೋತಿಯಲ್ಲ ನೀನು ಬೇಗ ಹೊರಡಿಸಿ. ಅವಳಿಗೆ ಹೆದರಿಕೆ ಏನಿಲ್ಲ. ನಿಮಗೆ ಎಂತ ಹೆದರಿಕೆ? ಅಣ್ಣಂದು ಹೆದರಿಕೆ ನೈಟು. ಎಂತಾಯ್ತು? ಯಾಕೆ ಅವಳನ್ನು ಬಿಟ್ಟು ಹೋಗುದಾ? ಅಲ್ಲಿ ಕಾಯ್ತಿದ್ದಾರೆ.
ಪಿಂಕಿ, ದೇವಿಕಾ, ವರ್ಷ ಇಲ್ಲ, ಶ್ರದ್ಧಾ, ಆಶಾ ಮತ್ತೆ ಪ್ರತೀಕ್ಷಾ ಅವರು. ಇಷ್ಟು ಜನ ನನ್ನ ಕರಲಿ ನಮ್ಮ ಕರಲಿ. ಬೇಗ ಹತ್ತೀರಾ ಯಾರನ್ನ? ಹುಷಾರಾ, ಅವಳು ಎಂತಕ್ಕ ಆಗಿ ಯಾರದು? ಜಾತ್ರೆಗೆ ಹೋಗುದಂತೆ ಅವಳು, ಜಾಯಿಂಟ್ ವೀಲಲ್ಲೆಲ್ಲ ಆಡ್ಲಿಕ್ಕೆ. ಬಾ ಆಯ್ತಾ, ನನಗೆ ಫೋಟೋ ಕಳಿಸಿ, ಜಾಯಿಂಟ್ ವೀಲಲ್ಲೆಲ್ಲ ಕೂತದ್ದು ಕಳಿಸಿ ಆಯ್ತಾ. ಓಕೆ, ನಾವು ಹೊರಡ್ಬೇಕೀಗ. ಕ್ಯಾಮರಾ ಫೋಟಿಗೆ ಡ್ರೈವಿಂಗ್ ಇಲ್ಲ. ಪಿಂಕಿಯನ್ನು ಬಿಟ್ಟು ಆಯ್ತಾ? ಇದೆಂತ ಅವಳನ್ನೆಲ್ಲಿ ಕೂತ್ಕೊಳಿಸಿದ? ಟರ್ನ್ ಮಾಡಿ ಪಿಂಕಿಯನ್ನು ಬಿಟ್ಟು ಹೋಗು. ನೋಡು, ಓವರ್ ಆಕ್ಟಿಂಗ್ ಮಾಡುದು. ನಿನ್ನ ತಂಗಿ ಅಲ್ಲ ಅದಕ್ಕೆ. ಏಯ್, ನನ್ನ ತಂಗಿ ಆದ್ರೆ ಮಂಗ. ನಿನ್ನದೆಂತ ಮತ್ತೆ? ಬರಕ ನಾನು ಕರ್ರಿ. ಸುಮ್ಮನೆ ಇದ್ದಳು ನಕ್ಷತ್ರ. ಎಂತ ಮಾಡುದು? ಬರೋದಿಲ್ಲ ನೀನು? ಬರೋದಿಲ್ಲ? ಹಲೋ, ಇನ್ನೆಷ್ಟು ಫಿಂಗರ್ ಉಂಟು ಕೇಳು. ನಾವಿಲ್ಲಿಂದ ಹೊರಟ್ವಿ. ಅವಳು ಮಧುರಂಗಿ ಆಗ್ತಿದ್ದಾಳೆ. ಇಲ್ಲಿ ಕಾರ್ ಫುಲ್ ಆಗಿದೆ, ಅಲ್ಲೆಲ್ಲಾದ್ರೂ ನಿಂತ್ಕೊಳ್ಳಿ. ನಿಮ್ಮ ಮಗಳು ಅಲ್ಲಿದ್ದಳು. ನಾವು ಬರ್ತೇವೆ ಹಾಗಾದ್ರೆ. ಅವಳು ಜಾತ್ರೆ ಅಂದಿದ್ದಕ್ಕೆ ಸುಮ್ಮನಾಗಿದ್ದಾಳೆ. ಅಲ್ಲ, ಕರ್ಕೊಂಡು ಬರ್ಬೋದು. ಹಂಗೆ ನಾಳೆ ಇಲ್ಲ ಅಲ್ಲ, ನಾನು ನೋಡ್ತಿದ್ದೆ. ಮತ್ತೆ ಅವಳು ಸಿದ್ದಾಳಲ್ಲ, ಅವಳ ಫ್ರೆಂಡ್ಸ್ ಇದ್ದಾಳೆ. ಮತ್ತೆ ಅವರು ಅವಳ ಫ್ರೆಂಡ್ ಯಾರು? ಹೌದಾ, ಆಟ ಆಡ್ತಿದ್ಲು. ಒಂದು ಗುಂಪಾಗಿರುವಾಗ ಮತ್ತೆ ಅವಳಿಗೆ ಜಾತ್ರೆ ಅಂತಿದ್ದು ಖುಷಿ ಇದಾಯ್ತು, ಅವಳಿಗೆ ಮನಸ್ಸಾಯ್ತು. ಅತ್ತಿಗೆಗೆ ಭಯ ಆಗಿದೆ ಮಾರೆ, ಅವಳು ಬಂದ್ರೆ ಅಣ್ಣ ಎಂತ ವ್ಯಾಘ್ರ ಆಗ್ತಾನೆ. ಓಕೆ, ಲೆಟ್ಸ್ ಗೋ. A few hours later. ಅತ್ತೆ, ಆಶಾದ್ದೆ, ಹಾಯ್. ಈಗ ನೋಡಿ, ಅಲ್ಲಿ ವರ್ಷನಿಗೆ ದೇವಿಕಾ, ಶ್ರದ್ಧಾ, ಪಿಂಕಿ ಎಲ್ಲ ಒಟ್ಟಿಗೆ ಬೇಕಂತೆ. ಅದಕ್ಕೆ ನೋಡಿ ಅವರು ಆ ಗಾಡಿಗೆ ಹತ್ತಿದ್ರು, ಎಕ್ಸ್ಚೇಂಜ್ ಮಾಡಿದ್ರು. ಪಾಪ ಆಶಕ್ತಿಯನ್ನು ಇಲ್ಲಿಗೆ ಹಾಕಿದ್ದಾರೆ. ಅಲ್ಲಿಂದ ಇಲ್ಲಿಗೆ. ಹಾಯ್ ಹಾಯ್ ಮಾಡು. ಮದುವೆದವರಿಗೆ ಬೆಲೆ ಇಲ್ಲ, ಮದುವೆದವರು ಎಂತ ಕಡೆಯ. ಇಲ್ಲಿ ಒಬ್ಬರು ಇದ್ದಾರೆ ಮದುವೆ ಆಗದು. ಅವಳೊಬ್ಬಳು ಪಾಪ. ವಾ, ಬಾಬು ನೋಡಿ ಅಂತ ಇಲ್ಲಿ. ಇದು ಯಾರು ಕೊಟ್ಟದ್ದು ನಿಂಗೆ? ಇವಳು ಹಾಕಿಕೊಂಡದ್ದು ನೋಡಿ, ಇವಳು ಹಾಕಿಕೊಂಡದ್ದು ನೋಡಿ ಅಂತ. ಅವಳಿಗೆ ಗೊತ್ತಾಗ್ಬೋದು. ಅದನ್ನು ಸರಿ ಹಾಕಿ ಸರಿ. ಕುಟುಂಬ ಕುಟುಂಬ ಅಲ್ಲ, 5 ಜನ ಇಲ್ಲ, ಜಾಸ್ತಿ 5 ಆಗ್ತಾರೆ. ಇಲ್ಲಿಂದ 3 ಹೋಯ್ತು. ವರ್ಷ ಇದ್ದು ಇನ್ನೊಬ್ಬ ಇದ್ದ. ಏ ಹೊರಡುವ, ಖುಷಿ ಆಗ್ತದೆ. ಹೊರಡುವ, ಏ ಹೊರಡುವ. ಆಲ್ರೆಡಿ ಲೇಟ್ ಆಗಿದೆ. ಇವರದ್ದು ಒಂದು ಕೆಲಸ ಅರ್ಧ ದಾರಿಯಲ್ಲಿ. ಕತ್ತೆ ನಿಂದು, ನಿಮ್ಮದೇ. ನನ್ನದಾಗಿದೆ, ಮುಗ್ದಿದೆ. ಇವಳ ಲಾಗದ್ದು ಇನ್ನೂ ಹಾಕಿಲ್ಲ ಲಿಂಕ್, ಅದನ್ನ ಹಾಕ. ತೊಂದರೆ ಇಲ್ಲ, ಹೋಗುವ, ಮತ್ತೆ ಸಾಕಬಹುದು. ಎಂತ ಮಾಡದ, ಬೇಗ ಬನ್ನಿರ. ಅರ್ಷಿತಿಗೆ ಕಪ್ಪು ಬಿಳುಪು ಇದ್ರೆ ಆಗುದಿಲ್ಲ ರೋಡಲ್ಲಿ, ಅದಕ್ಕೆ ಈಗ ನಂಗೆ ಭಯ ಆಗ್ತುಂಟು. ಅವನಿಗೆ ಹೇಗೆ ಬರ್ತಾನೆ ಅವ್ನು? ಕಪ್ಪು ಬಿಳುಪು ಇದ್ರೆ ಬೇರೆಯವರಿಗೆ ಕೊಡ್ತಾನೆ. ಕಪ್ಪು ಬಿಳುಪು ಎಂತದು? ಬ್ಲಾಕ್ ಅಂಡ್ ವೈಟ್. ಬ್ಲಾಕ್ ಅಂಡ್ ವೈಟ್ ಪಟ್ಟಿ ಎಲ್ಲ ಹಾಕಿರ್ತಾರಲ್ಲ. ಹರ್ಷಿತ್, ಇದು ಈಚೆ ರೋಡಲ್ಲಿ ಬ್ಲಾಕ್ ಅಂಡ್ ವೈಟ್ ಪಟ್ಟಿ ಕಲರ್ ಅಲ್ಲಿ ಹಾಕಿದ್ದಾರೆ. ಬ್ಲಾಕ್ ಅಂಡ್ ವೈಟ್ ಕಲರ್ ರೋಡ್ ಸೈಡ್ ಅಲ್ಲೆಲ್ಲ. ಇಲ್ಲಿ ರೈಟ್ ಅಲ್ಲ, ಲೆಫ್ಟ್ ಅಲ್ಲ. ಅದ್ ನಿಂಗೆ ಕಣ್ಣು ಕಾಣ್ತದಲ್ಲ. ಅದ್ರ ನೀನು ಹೇಳ್ತಿದ್ಯಲ್ಲ, ಕಲರ್ ಆತರ ಇದ್ರೆ ನಂಗೆ ಕಣ್ಣು ಕುಕ್ಕುತ್ತದೆ ಅಂತ. ವೈಟ್ ಮತ್ತೆ ಬ್ಲಾಕ್. ನೀವು ಬ್ಲಾಕ್ ಮತ್ತೆ ವೈಟ್ ಅಂತ. ನಾನು ಕಪ್ಪು ಬಿಳುಪು ಅಂದಿದ್ದು, ನೀನು ವೈಟ್ ಬ್ಲಾಕ್ ಅಂತಿದ್ದು. ವೈಟ್ ಬ್ಲಾಕ್ ಇಲ್ಲ, ಕಪ್ಪು ಬಿಳುಪು ಕೇಳಿದಿಲ್ವ ಅಂತ ಕಳಿ. ಫ್ಲೈಓವರ್ ಅಲ್ಲಿ ಮಾತ್ರ. ಓಕೆ ಓಕೆ. ಅದೆಂತ ರೋಗ ಅಂತೆ?
ಸರಿ ಸರಿ ಓಕೆ. ಹಾಯ್ ಚಿಕ್ಕಪ್ಪ ಚಿಕ್ಕಮ್ಮ ಹೇಗಿದ್ದೀರಿ? ನಾನು ಸ್ವಲ್ಪ ನಾನೊಂದೆರಡು ಲೈಟ್ ಇಟ್ಕೊಂಡೆ ಬರ್ತಾ ಇದ್ದೆ ಅವ್ರು ಹೇಳಕ್ಕ ಚಿಕ್ಕಪ್ಪ ಚಿಕ್ಕಮ್ಮ. ನೀವು ನನಗೆ ಚಿಕ್ಕಪ್ಪ, ನಮಗೆ ಬಾವಲ್ಲ. ನೀವು ಕಾಣದೇ ಇಲ್ಲ ಮರ, ಲೈಟೇ ಬರ್ತಾ ಉಂಟು. ನಾನು ನಂಗೆ ಲೈಟ್ ಈಗ ಅದು ಸ್ವಲ್ಪ ಕಾಣ್ತಾ ಹಾಯ್ ಚಿಕ್ಕಮ್ಮ ಹೇಗಿದ್ದೀರಿ? ಪಾಪ ಹೆದರಿಕೆ ಆಗಿದೆ ಎಂತ ಬೊಬ್ಬೆ ಇದು ಅಂತ. ಇದು ಆಶಾ ಅತ್ತೆಯ ತಮ್ಮ ಮತ್ತು ಅತ್ತಿಗೆ. ಹೊಸ ಮದುವೆ ಜೋಡಿ ನವ ಜೋಡಿಗಳು. ಹಾ ಇದು ಹೊಸದ್ದು ಹೊಸತ್ತು ಅದು ನಮ್ಮದು ಅದೇ ವಿಗ್ ಲಾಕ್ಸ್ ಅಂತ ಅಮ್ಮ ಮಗ ಸೊಸೆ ಮೂವರು ಸೇರಿ ಲಾಕ್ಸ್ ಮಾಡ್ತಾರೆ. ನೀವೇನು ಲೇಟ್ ಆದದ್ದು? ಇಷ್ಟೇ ಹೊತ್ತಿಗೆ ಹೊರಡುದು ಅಂತ ಇದ್ದೆ. 5 ಗಂಟೆಗೆ. ಹೌದಾ? ಅದಿ ಹೆಣ್ಮಕ್ಳು ಲೇಟ್. ಇವರು ಹೆಣ್ಣು ಮಕ್ಕಳದೇನಿಲ್ಲ, ಇವರೇ ಲೇಟ್. ನಾನೆಂತ ಮುಂದಿದ್ದಾರೆ, ದೇವಿಕನವರು ಅಲ್ಲಿದ್ದಾರೆ. ಅಲ್ಲಿ ಒಂದಿದ್ದಾರೆ, ಅಲ್ಲಿ ಸಹ ಇದ್ದಾರೆ, ಅದರಲ್ಲಿ ಜನ ಇದ್ದಾರೆ. ಅದರಲ್ಲಿ ಸಹ ಜನ ಇದ್ದಾರೆ. ಆಯ್ತು, ಊಟ ಆಯ್ತಾ? ಎಷ್ಟು ದೇವಿಗೆ ರವಿಕೆ ಹೋಲಿಸಿದ್ರಂತೆ? ದೇವಿಗೆ 4-5 ಕೈದು ಹೆಂಚಿ ದೇವಿಯ ವಿಡಿಯೋ ಮಾಡಿದ್ದಾನಂತಿಲ್ಲ ಆಯ್ತಾ? ನಾವೇ ಮನೆಯಲ್ಲಿ ನಾನು ಇವಾಗ ಅಳತೆ ತೆಗಿತಾ ಇದ್ದೆ ಆಯ್ತಾ? ತೋಜಾಡ ಅಮ್ಮ ತಿಂಚಿಬಿಲಿ ಬೇಡವಾ? ಅಮ್ಮ ತೋಜ ಆಯ್ತು ಲೈಟ್ ಮಾಡ ಮಾತ್ರ ಮತ್ತೆ ತಿಳಿಪ್ಲಿ ಹೊರಟದ ಆಯ್ತು. ಫೋಕಸ್ ಮಾಡಿ ಸ್ವಲ್ಪ. ಫೋಕಸ್ ಸಾಕು. ಬರ್ತೀಯ ಬಾ, ಮನೆಯಲ್ಲಿ ಕೂತಲ್ಲ ನಾವು. ಅವ್ರು ಹೋಗಿ ಬರ್ಲಿ. ಬಾ ಎಲ್ಲಿ ಮನೆ ಯಾವುದು? ಅದು ಮೇಲೆ ಅಂತ. ಓ ಕಸಿದ್ದಿ ಟಾಟಾ ಬಾಯ್. ಸೆಕೆಂಡ್ ಸ್ಟಾರ್ಟ್ ಮಾಡಿ. ಸೆಕೆಂಡ್ ಕೊಡು, ಸೆಕೆಂಡ್ ಕೊಡು. ಇಲ್ಲಿ ಸೆಕೆಂಡ್ ಕೊಡು. ಓಕೆ. ಅಪ್ಪ ಎಲ್ಲಿ? ಅಪ್ಪ ಹೇಳು. ಹಾಗೇನೆ ಅಪ್ಪ ಹೇಳು ಅಂತ ಹೇಳಿದ್ರೆ ಅಮ್ಮ ಹೇಳೋದು, ಅಮ್ಮ ಅಂತ ಹೇಳಿದ್ರೆ ಅಪ್ಪ ಅಂತ ಹೇಳೋದು. ಅಪ್ಪ ಹೇಳು. ಈಗ ಮೂಡಲ್ಲಿ ಈಗಷ್ಟೇ ಸ್ಯಾಮ್ ಸಮೀರಿದ್ದು ವ್ಲಾಗ್ ನೋಡಿದೆ, ಅದ್ರಲ್ಲಿ ಅಪ್ಪ ಹೇಳು ಅಂತ ಹೇಳೋಕೆ ಅಪ್ಪ ಅಮ್ಮ ಸಿಗುವ. ಆಯ್ತು ಆಯ್ತು. ವಿಗ್ ಲಾಕ್ಸ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮಗೆ ಕೂಡ. ಓಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್ ಬಾಯ್. ಬಾ ಸಿಗುವ. ಬರುವ. ಬಾಯ್. ಅದೆಂತದು? ದಿಸ್ ಇಸ್ ಡಾಗ್ ಅಲ್ಲ. ನಾವು ಡಾಗ್ ಆದ್ರೆ ಲಾಗ್ ಅಲ್ಲಿ ಏನಂದ್ರೆ ಹೇಳುವ, ಕರಿಚಿರತೆ ಮರಿ. ಎಕ್ಸ್ಪರ್ಟ್. ಎಂತದ್ದು? 8 ಕಾಲಿದಂತೆ. ಎಂತದ್ದು? 8 ಕಾಲಿದಂತೆ. ಓ 8 ಕಾಲಿದ್ದು ಭೂತ. ನಾವು ಹುಟ್ಟಿದ್ದು, ನೀವು ಲಾಗಿಗೆ ಹುಟ್ಟಿದ್ದು. ನಾವು ಹೋಗ್ತಿರೋದು ಸುಮಾ ಹೋಮ್ ಸ್ಟೇಗೆ. ಹೋಗೋ. ಓಕೆ ಸುಮಾ ಹೋಮ್ ಸ್ಟೇಗೆ. ನಾವು ಸುಮಾ ಹೋಮ್ ಸ್ಟೇಗೆ ಯಾಕೆ ಹೋಗ್ತಿದ್ದೇವೆ ಅಂದರೆ, ಇವಾಗ ನಮ್ಮ ಹಿಂದೆ ಇರುವ ಸುಂದರಿಯರಿಗೆ ಮೇಕಪ್ ಮಾಡಿ ವಸ್ತ್ರಜ್ಞ ಮಾಡೆಲ್ ಆಗಿ ರೆಡಿ ಮಾಡಿ, ಇವಾಗಲ್ಲ ಬೆಳಿಗ್ಗೆ. ಸೊ ನಾವಿಲ್ಲಿ ಸ್ಟೇ ಆಗ್ತಿದ್ವಿ. ಸ್ವಲ್ಪ ದಾರಿ ತಪ್ಪಿ ಈಚೆ ಬರ್ತಿದ್ವಿ. ಇಲ್ಲಿಗೆಲ್ಲ ಒಬ್ಬರೇ ಬರುವಾಗ ತುಂಬ ಡೇಂಜರ್. ಈಗ ನಮಗೆ ಕಣ್ಣು ಕಾಣ್ತದೆ, ಆದ್ರೂ ದಾರಿ ತಪ್ಪಿತ್ತು. ಎದುರಲ್ಲಿ ಇಬ್ಬರು ಕೂತಿದ್ದಾರೆ ದಾರಿ ಗಾಡಿಯಲ್ಲಿ. ಇಬ್ಬರ ಎದುರಲ್ಲಿ ಇಬ್ಬರಿದ್ದಾರೆ ಈ ಸೈಟ್ ಅಲ್ಲಿ. ಅಂದ್ರೆ ಎದುರಲ್ಲಿ ಒಟ್ಟಿಗೆ ಟೋಟಲ್ 3 ಜನ ಇದ್ದಾರೆ. ಹೌದಾ? ಯಾರು? ಕಾರ್ತಿಕ್ ಮತ್ತು ಅವರಿಬ್ಬರು. ಹಾಗಾದ್ರೆ ಇವನಿಗೆ ಹೆಡ್ಲೈಟ್ ಅಲ್ಲ, ಇವರಿಬ್ಬರು ಹೆಡ್ಲೈಟ್. 1 ಕಿಲೋಮೀಟರ್ ನೋಡಿ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೇವೆ. ಕಾಡ್ದಾರಿ ಇದು. ನಾವು ಫಸ್ಟ್ ಇಲ್ಲಿಗೆ ಹೋಗುವಾಗ ಸಹ ಹಾಗೆ ಅನ್ಕೊಂಡ್ವಲ್ಲ, ಕಾಡಲ್ಲಿ ಭಜನ್ ಸರ್ ಅಲ್ಲಿ ಹೋಗುವಾಗ ಸರ್ ಕಾಡು ಆ್ಯಕ್ಚುಲಿ ಹೀಗೆ ಇರಬೇಕು, ಸ್ವಲ್ಪ ಸಿಟಿಯಿಂದ ದೂರ ಇರಬೇಕು. ಇದು ಮೂಡಬಿದ್ರೆಯಲ್ಲಿ ಅಷ್ಟೇ. ಈಗ ಆಯುರ್ವೇದ ಪಂಚಜ್ಯೋತಿ ಹಾಸ್ಪಿಟಲ್ ಅದೇ ಅದರೊಳಗೆ ಹೋಗಿ ಇದೆಯಾ? ಓ ಅವ್ರದ್ದು ಆಸ್ಪತ್ರೆ ಅಲ್ಲವಾ? ಇಲ್ಲಿ ಚಿಕಿತ್ಸೆ ಕೊಡ್ತಾರೆ. ಹೌದಾ? ಇಲ್ಲೂ ಸಹ ಚಿಕಿತ್ಸೆ ಇದೆ ಅನ್ಸುತ್ತೆ. ನಾವಂತೂ ಚಿಕಿತ್ಸೆಗೆ ಬಂದದ್ದು.
ಹೌದು. ಓಕೆ, ನಾವು ಸುಮಾ ಹೋಮ್ ಸ್ಟೇಗೆ ರೀಚ್ ಆಗಿದ್ವಿ. ಅವ್ರ ಕಾರು ಕೂಡ ಬಂದಿದೆ. ನಾವೀಗ ಬನ್ನಿ ಸುಮಾ ಹೋಮ್ ಸ್ಟೇಗೆ ಕಾಲಿಡೋಣ. ಇವ್ರು ನೋಡಿ ಎದುರು ಲವರ್ಸ್ ಥರ. ಒಟ್ಟಿಗೆ ಇರ್ಬೇಕು ನೀ. ನಿಂಗೆ ಹೆಡ್ಲೈಟ್ ಬೇಕಾ ಇವ್ರು ಬೇಕಾ? ನಿನ್ನ ಹೆಡ್ಲೈಟ್ ಇವರಂತೆ. ಕಾಣುದಿಲ್ಲ ಅಂತೇಳಿ ಇವ್ರನ್ನ. ಓಕೆ, ಸ್ಟ್ರೈಟ್ ಮಾಡು, ಸ್ಟ್ರೈಟ್. ಒಂದು ಶಿಸ್ತು ಬೇಕು. ಕಾರ್ ನಾವು ಹೇಗಿಡ್ತೇವೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಶಿಸ್ತು. ಹಾಂ, ಇವಳು ಮದ್ರಂಗಿ ಹಾಕಿ ಬಂದಿದ್ದಾಳೆ. ಇವತ್ತು ಯಾರು ಕಸ್ಟಮರ್ ಇದ್ರಂತೆ. ಎಂಥದ್ದು ಫಂಕ್ಷನ್? ಮ್ಯಾರೇಜ್ ಫಂಕ್ಷನ್, ಬ್ರೈಡಿಗೆ ಹಾಕಲಿಕ್ಕೆ. ಅದು ಮುಂಚೆವೇ ಬುಕ್ ಮಾಡಿತ್ತು ನೋಡಿ. ಸಡನ್ ಆಗಿ ಇದಾದದ್ದು. ನಾವು ಬರಬೇಕಾದ್ರೆ 4 ಬೆರಳು ಬಾಕಿ ಇತ್ತಂತೆ. ಸೊ ನಾವು ಪ್ರಜ್ಞೆ ಹೇಳಿದ್ರು ಬೇಗ ಬರಬೇಕು ಅಂತ. ಮತ್ತೆ 2 ಬೆರಳು ಕಟ್ ಮಾಡಿ ಬಂದು. ಫೋಟೋ ಉಂಟು ಮಂಗ. ಒಂದೊಂದು ರೂಮಿಗೆ ಹೆಸರಿದೆ ಅಂತ. ಗಂಗವಾ? ಓಕೆ ಓಕೆ. ಇದು AC ರೂಮ್, ಸಪ್ರೇಟ್ ಅಟ್ಯಾಚ್ಡ್ ಬಾತ್ರೂಮ್. ಹಾಂ ಸರ್, ಇವರೇ ಡಾಕ್ಟ್ರು ಶ್ರೀನಿವಾಸ್ ಅಂತ. ಥ್ಯಾಂಕ್ ಯು ಸರ್. ಇವರೇ ಹೋಮ್ ಸ್ಟೇ ಓನರ್. ಇಲ್ಲೊಂದು ರೂಮ್ ಇದೆಯಾ? ಓ, ಫುಲ್ AC ಅಟ್ಯಾಚ್ಡ್ ಬಾತ್ರೂಮ್. ಇದು ಕಿಚನ್ ಅಂತೆ. ಓ, ಇಲ್ಲೇ ಸಪ್ರೇಟ್. ಹಾಂ, ಹೆಣ್ಮಕ್ಳು 8 ಜನ ಬರ್ತಾ ಇರ್ತಾರೆ ಅವರು. ಹಾಂ ಹಾಂ. ಅಯ್ಯೋ, ಹೌದಾ? ಓಕೆ ಓಕೆ. ಓ ಸರಿ, ಓಕೆ. ಓಕೆ ಓಕೆ. ಹಾಂ ಹಾಂ, ಓಕೆ ಓಕೆ. ಇದೊಂದು ಅಟ್ಯಾಚ್ಡ್ ಬಾತ್ರೂಮ್. ಇಲ್ಲಿ ಎಷ್ಟು ಜನ? ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಹಾಂ ಅಲ್ಲಿ ಗ್ರೂಪಿಗೆ ಕೊಡುದಂತ. ಹಾಂ ಹಾಂ. ಇದು ಸಿಂಗಲ್ಸಿಗೆ. ಹಾಂ ಹಾಂ. ಕಪಲ್ಸ್ ಏನಾದ್ರು ಸಪ್ರೇಟ್ ಬೇಕಂತ ಹೇಳ್ತೀವಿ. ಹಾಂ ಹಾಂ. ಈ 3 ರೂಮ್ ಸಪ್ರೇಟ್. ನೋಡಿ, ನಾಳೆಗೆ ರೆಡಿಯಾಗಿರೋ ರೆಡಿಯಾಗಿಲ್ಲ ಸುಂದರಿಯರು ಇವರೇ ನೋಡಿ. ದರೆ ಕೇಳಿದ ರಂಬೆಗಳು. ಅದು ಸುಂದರಿ ಅಲ್ಲ, ಸುಂದರ. ಓಕೆ, ನಾವು ಇಷ್ಟು ಜನ ಬಂದಿದ್ದೀವಿ. ಹರ್ಷಿತ್, ಸೋನು, ಕಾರ್ತಿಕ್, ದೇವಿಕಾ ಬೆಂಗಳೂರಿಂದ ಬಂದಿದ್ದಾಳೆ. ಫ್ಲೈಟಲ್ಲಿ ಬಂದಿದ್ದಾಳೆ. ಹೇಳ, ನಿಂಗೇನು, ಗೌರ್ಮೆಂಟ್ ಬಸ್ಸಲ್ಲಿ ಬಂದಿರ್ತಾಳೆ. ಅಂದ್ರೆ ಅಷ್ಟು ಚಲ್ಲು ಮಾಡೋದಾ? ಅಲ್ಲ ಹಾಗಲ್ಲ. ಹಾಂ, ನಾನು ಟಿಕೆಟ್ ಕೊಟ್ಟು. ಓಕೆ. ಆಮೇಲೆ ಶ್ರದ್ಧಾ ಬಂದಿದ್ದಾಳೆ, ವರ್ಷ ಬಂದಿದ್ದಾಳೆ. ಆಮೇಲೆ ಅಯ್ಯೋ ಪ್ರತೀಕ್ಷಾ ಅವರು ಬಂದಿದ್ದಾರೆ. ಆಮೇಲೆ ಆಶಾ ಬಂದಿದ್ದಾರೆ. ಆಮೇಲೆ ಇಲ್ಲೊಂದು ಆಶಾ ಅತ್ತೆ ಬಂದಿದ್ದಾರೆ. ಆಶಾ ಅತ್ತೆ ಮಗಳು ಬಂದಿದ್ದಾಳೆ. ಆಮೇಲೆ ಪ್ರಜ್ಞೆ ಬಂದಿದ್ದಾಳೆ. ಇನ್ಯಾರು ಬಂದಿಲ್ಲ? ಒನ್ ಆ್ಯಂಡ್ ಓನ್ಲಿ ನನ್ನ ಕ್ಯೂಟ್ ತಂಗಿ ಪಿಂಕಿ. ಇವ್ರು ನೋಡಿ, ಎಂಥ ಹುಡುಗಿಯರು ನೋಡಿ. ಫ್ರೆಶ್ ಅಪ್ ಆಗಿ ಬನ್ನಿ ಅಂದರೆ ಮೇಕಪ್ ಹೋಗ್ತದೆ ಅಂತ ಹೇಳ್ತಾರೆ ಪ್ರತೀಕ್ಷಾ ಅವರು. ಅಂದರೆ ಹಂಗಾದ್ರೆ ನೀವು ಸ್ನಾನನೇ ಮಾಡಿದ್ರು. ಈಗ ಪ್ರತೀಕ್ಷಾ ಅವರಿಂದ ಹಾಡಿದೆ ಆಯಿತಾ ಅಲ್ಲೇ. ಆಮೇಲೆ ಹಾಂ, ಗರ್ಲ್ಸ್. ಸುಂದರಿಯರೇ, ಸುಂದರಿಯರೇ, ದರಗಿಳಿದ ಸುಂದರಿಯರೇ. ನೋಡಿ, 3 ರೂಮು ನಾವು ತಗೊಂಡಿದ್ದೀವಿ. ಇದೊಂದು ನೀನು ಮತ್ತೆ ಪ್ರಜ್ಞಾ ಇನ್ನೊಂದು ರೂಮಲ್ಲಿ ಇದೆ. ಸೆಕೆಂಡ್ ಹನಿಮೂನ್. ನಿಮ್ಗೆ ಇಬ್ಬರಿಗೆ ಮಕ್ಕಳಾಗಿದಲ್ಲ, ನೀವು ಇಬ್ಬರು ಒಂದು ರೂಮಲ್ಲಿರಿ. ಹಾಂ, 5 ಜನ.
ನಾವು ಹುಡುಗರು ಇರ್ತೇವೆ 4 ಜನ. 4 ಜನ. ಎಂತ ಹೇಳ್ತೀಯಾ? ಇಲ್ಲೇ ಹಾಗಾದ್ರೆ ಇಲ್ಲಿ ಇರ್ತೀರಾ? ಇಲ್ಲಿ ಹುಡುಗಿರು ಇರ್ತೀರಾ? ನಿಮಗೆ ಅದು ನೋಡಿದಿರ ರೂಮು? ನೋಡ್ಲಿಲ್ಲ, ನೋಡಿ ಬರುವ. ಹೋಗಿ ಬನ್ನಿ ಸುಂದರಿಯರೇ, ಎಲ್ಲ ಹೋಗಿ ಅಂತ ಹೇಳಿದ್ರು. ಅದು ನೋಡಿದ್ರಾ? ಬನ್ನಿ. ಸುಮಾ ಹೋಮ್ ಸ್ಟೇಗೆ ಬಂದಿದ್ದೀವಿ, ರೀಚ್ ಆಗಿದ್ದೀವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೆ ಸಿಗುವ, ಇಲ್ಲಿ ಇನ್ನಷ್ಟು ಫನ್ ಮಾಡುವ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಗುಡ್ ನೈಟ್.